ಮ್ಯಾಮ್, ನಿನ್ನೆ ಗರ್ಭಕೋಶದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಇವತ್ತು ಗರ್ಭನಾಳದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸಮಸ್ಯೆಗಳ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಗರ್ಭನಾಳ ಅನ್ನೋದು ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಗರ್ಭಕೋಶ ಇರುತ್ತೆ, ಅದಕ್ಕೆ 2 ಗರ್ಭನಾಳ, ಯೂಟ್ರೈನ್ ಟ್ಯೂಬ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಫ್ಯಾಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತೀವಿ. 2 ಗರ್ಭನಾಳ ಇರುತ್ತೆ. ಅದರ ಆಚೆ ಒಂದೊಂದು ಕಡೆ ತಲಾ ಒಂದೊಂದು ಕಡೆಗೆ 2 ಅಂಡಕೋಶಗಳಿರುತ್ತೆ. ಅಂಡಕೋಶದಿಂದ ಅಂಡ ಉತ್ಪತ್ತಿ ಆಗುತ್ತೆ. ಅದನ್ನು ಈ ಗರ್ಭನಾಳಗೆ ಒಂದು 5 ಬೆರಳು, ಫಿಂಬ್ರಿಯಾ ಅಂತ ಹೇಳ್ತೀವಿ, ಕೊನೆಯಲ್ಲ 5 ಬೆರಳು ಥರ ಇರುತ್ತೆ. ಅದು ಮೊಟ್ಟೆ ಉತ್ಪತ್ತಿ ಆದಾಗ ಅದು ಹಿಡ್ಕೊಳ್ಳುತ್ತೆ. ಅದನ್ನು ಪ್ರಕೃತಿ ಹೆಂಗಿದೆ ನೋಡಿ, ಅದನ್ನು ಹಿಡ್ಕೊಂಡು ಆ ಮೊಟ್ಟೆ ಗರ್ಭನಾಳದ ಒಳಗೆ ಹೋಗುತ್ತೆ, ಅಲ್ಲಿ ಕಾಯುತ್ತೆ. ಆವಾಗ ವೀರ್ಯಾಣು ಇಲ್ಲಿಂದ ಕೆಳಗಡೆಯಿಂದ ಬಂದು ಗರ್ಭನಾಳಕ್ಕೆ ಹೋಗಿ ಗರ್ಭನಾಳದಲ್ಲಿ ಅಂಡಾಣು ವೀರ್ಯಾಣು 2 ಒಟ್ಟಿಗೆ ಸೇರಿ ಅಲ್ಲಿ ಭ್ರೂಣ ಆಗುತ್ತೆ. ಭ್ರೂಣ ಗರ್ಭನಾಳದಲ್ಲಾಗಿ ಅದು ಕೊನೆಗೆ ಬಂದು ಗರ್ಭಕೋಶದಲ್ಲಿ ಮಗುವಾಗಿ ಕಚ್ಕೊಳ್ಳುತ್ತೆ. ಸೊ ಆದ್ದರಿಂದ ಇದು ಒಂಥರ ಬ್ರಿಡ್ಜ್ ಥರ, ಮೊಟ್ಟೆ ಉತ್ಪತ್ತಿ ಆಗೋಕ್ಕೂ ಭ್ರೂಣ ಸೇರ್ಕೊಳ್ಳೋಕ್ಕೂ ಗರ್ಭನಾಳ ಒಂದು ಬ್ರಿಡ್ಜ್ ಥರ. ಅಷ್ಟು ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಓಕೆ, ಯಾವ್ಯಾವ ಕಾರಣಗಳಿಂದ ಈ ಟ್ಯೂಬಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಹಾಗಾದರೆ? ಸೊ ಇವಾಗ ನಿಮ್ಗೆ ಅರ್ಥ ಆದಂಗೆ ತುಂಬ ಇಂಪಾರ್ಟೆಂಟ್ ಇದು, ಮಕ್ಕಳಾಗೋಕ್ಕೆ, ಆ ಮೊಟ್ಟೆ ಎಲ್ಲ ಹೋಗೋಕ್ಕೆ. ಸೋಂಕಾಗ್ಬೋದು, ಅಂದರೆ ಉರಿಯೂತ, ಇನ್ಫ್ಲಮೇಷನ್ ಅಂತ ನಾವೇನು ಹೇಳ್ತೀವಿ, ಅದು ಬ್ಲಾಕ್ ಆಗ್ಬೋದು. ಟ್ಯೂಬು ಬ್ಲಾಕು ತುಂಬ ಅಪಾಯಕಾರಿ. ಬಿಕಾಸ್ ಒಂದು ಸತಿ ಟ್ಯೂಬ್ ಬ್ಲಾಕ್ ಆಯಿತು ಅಂದರೆ ಮೊಟ್ಟೆ ಆ ಕಡೆಯಿಂದ ಹೋಗೋಕ್ಕಾಗಲ್ಲ, ಆದ್ದರಿಂದ ಸಂತಾನೋತ್ಪತ್ತಿಗೆ ಪ್ರಾಬ್ಲಮ್ ಆಗ್ಬೋದು. ಒಂದು ಕೆಲವ್ರಿಗೆ ನಾನು ಹೇಳಿದ್ನಲ್ಲ, ಮೊಟ್ಟೆ ಅಲ್ಲಿ ಉತ್ಪತ್ತಿಯಾಗಿ ಅಲ್ಲಿ ಭ್ರೂಣ ಆಗುತ್ತೆ ಅಂತ, ಅದು ವಾಪಸ್ ಗರ್ಭಕೋಶಕ್ಕೆ ಬರ್ದಂಗೆ ಅಲ್ಲೇ ಪ್ರೆಗ್ನೆನ್ಸಿ ಆಗೋಗುತ್ತೆ. ಸೊ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿನ ನಾವು ಟ್ಯೂಬಲ್ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಇದು ಅನೇಕ ಸಾರಿ ಎಮರ್ಜೆನ್ಸಿ ಥರ ಆಗೋಗುತ್ತೆ. ಅದು ಹೊಟ್ಟೆ ಒಳಗೇನೆ ಒಡೆದ್ಬಿಟ್ಟು, ಅದು ಯಾಕೆಂದರೆ ಗರ್ಭಕೋಶ ಆದರೆ ದಪ್ಪದ್ದು ಒಂದು ಚೀಲ ಥರ, ಅದು ಪ್ರೆಗ್ನೆನ್ಸಿ ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ. ಗರ್ಭನಾಳ ಆ ಥರ ಅಲ್ಲ, ಒಂದು ಸಣ್ಣ ಟ್ಯೂಬು, ಅದರಲ್ಲಿ ಪ್ರೆಗ್ನೆನ್ಸಿ ಬೆಳೆಯೋಕ್ಕಾಗಲ್ಲ, ಆದ್ದರಿಂದ ಒಡೆದೋಗ್ಬಿಟ್ಟು ಹೊಟ್ಟೆ ಒಳಗೆ ರಕ್ತ ಜಿನ್ಗಿ ಅಂಥದ್ದು ಸೀರಿಯಸ್ ಆಗ್ತಾರೆ, ಮತ್ತು ಪ್ರಾಣನೂ ಕಳ್ಕೊಂಡಿರೋರು ಇದ್ದಾರೆ ಅದರಿಂದ, ಎಕ್ಟಾಪಿಕ್ ಪ್ರೆಗ್ನೆನ್ಸಿಯಿಂದ. ಇನ್ನು ಸೋಂಕು ಹೇಳಿದೆ. ಆಮೇಲೆ ಇನ್ಫ್ಲಮೇಷನ್, ಸೋಂಕಿಂದ ಏನಾಗುತ್ತೆ, ಗರ್ಭನಾಳ ಬರೀ ಒಳಗಡೆನೇ ಎಲ್ಲ, ಆಚೆ ಕಡೆನೂ ಒಂಥರ ಹಿಡ್ಕೊಂಡಂಗೆ ಆಗೋಗುತ್ತೆ, ಅದು ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಸೋಂಕು ತುಂಬ ಕಾಮನ್ ಇರುತ್ತೆ. ಆಮೇಲೆ ನಿನ್ನೆ ಹೇಳ್ದಂಗೆ ಎಂಡೋಮೆಟ್ರಿಯೋಸಿಸ್, ಮುಟ್ಟು ಆಚೆ ಬರೋದು, ಒಳಗಡೆನೇ ಮುಟ್ಟಾಗ್ಬಿಟ್ಟು ಅದರಿಂದ ಸಹ ತೊಂದರೆ ಆಗುತ್ತೆ. ಆಮೇಲೆ ಇದು ಊತ ಬಂದಾಗ ಇದು ಗರ್ಭನಾಳನೇ ದಪ್ಪ ಆಗೋಗಿರುತ್ತೆ, ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತ. ಸೊ ಇದೆಲ್ಲ ಅನೇಕ ಕಾರಣಗಳು ಹೆಣ್ಮಕ್ಳಲ್ಲಿ ಆಗ್ಬೋದು ಟ್ಯೂಬಲ್, ಇದರಿಂದ ಮಕ್ಕಳಾಗೋದು ಕಷ್ಟ ಆಗುತ್ತೆ. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತಾ ಇದ್ರೆ, ಅದಕ್ಕೆ ಸರ್ಜರಿ ಒಂದೇ ಆಪ್ಷನ್ ಇರೋದು ಡಾಕ್ಟರ್, ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ಸ್ ಇದೆಯಾ? ಇಲ್ಲ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹೆಂಗೆ ಅಂತಂದರೆ, ಅದು ಗರ್ಭಕೋಶದೊಳಗೆ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿ ಬೆಳೀತಾ ಇರುತ್ತೆ. ಪೇಷಂಟ್ ಹೊಟ್ಟೆ ನೋವು ಅಂತ ಬರ್ತಾರೆ, ಅಥವಾ ಒಂಚೂರು ಮುಟ್ಟು ಕಾಣಿಸ್ಕೊತಿದೆ ಅಂತ ಬರ್ತಾರೆ. ಹಂಗೆ ಬಂದಾಗ ಇಮಿಡಿಯೇಟಾಗಿ ನಮ್ಗೆ ಗೊತ್ತಾಗೋಗುತ್ತೆ ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರ್ಬೋದಾ ಅಂದ್ಬಿಟ್ಟು ಫಸ್ಟು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಪ್ರೆಗ್ನೆನ್ಸಿನಲ್ಲಿ ಟೆಸ್ಟ್ ಮಾಡಿ ನೋಡಿ, ಹೌದು ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅನ್ಕೋತೀವಿ. ಈಗ ಗರ್ಭನಾಳದ ಒಳಗೇ ಇತ್ತು ಅದು ಪ್ರೆಗ್ನೆನ್ಸಿ, ಮತ್ತು ಮಗು ಹಾರ್ಟ್ ಬೀಟ್ ಏನೂ ಇಲ್ಲ. ಆಮೇಲೆ ಇನ್ನೊಂದು ರಕ್ತ ಪರೀಕ್ಷೆ ಮಾಡ್ತೀವಿ, ಬೀಟಾ HCG ಅಂತ. ಕೆಲವು ಮಾನದಂಡಗಳಿದೆ, ಅಂದರೆ ಇಷ್ಟೇ ಚಿಕ್ಕದಿರಬೇಕು, ಬೀಟಾ HCG ಅನ್ನೋದು 3000 ಒಳಗೆ ಇರಬೇಕು, ಆ ಥರ ಎಲ್ಲ. ಅಂದರೆ ಇಂಜೆಕ್ಷನ್ ಕೊಡ್ಬೋದು ನಾವು, ಮೆಥೋಟ್ರೆಕ್ಸೇಟ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅದನ್ನು ಕೊಟ್ಟರೆ ಅದು ಅಲ್ಲೇ ಇಮ್ರೋಗ್ಬಿಡುತ್ತೆ. ಅಂದರೆ ಅದನ್ನು ನಾವು ಪೇಷಂಟ್ನ ನೋಡ್ತಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಬರೀ ಇಂಜೆಕ್ಷನಲ್ಲೇ ಟ್ರೀಟ್ಮೆಂಟ್ ಆಗ್ತಿದೆಯಾ ಅವ್ರದ್ದೆಲ್ಲನೂ ರಕ್ತ ಪರೀಕ್ಷೆ ಎಲ್ಲ ಮಾಡಿಕೊಂಡು ನೋಡಬೇಕಾಗತ್ತೆ. ಸೊ ಅದೊಂಥರ ಚಿಕಿತ್ಸೆ ಇರುತ್ತೆ. ಅಂದರೆ ಅವಾಗ ನಾವು ಗರ್ಭನಾಳನ ಸೇವ್ ಮಾಡ್ತೀವಿ. ಒಬ್ಬರಿಗೆ, ಯಾರೇ ಹೆಂಗಸರಿಗೆ 2 ಗರ್ಭನಾಳ ಇರಬೇಕು ಅಂತ ಏನಿಲ್ಲ, 2ರಲ್ಲಿ 1 ಸರಿ ಇದ್ದರೂ ಪರವಾಗಿಲ್ಲ. ಆದ್ರೂ ಇಂಥ ಸಮಯದಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ಏನಾದರೂ ಮಾಡಿ ನಾವು ಆ ಗರ್ಭನಾಳ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟೇ ಟ್ರೀಟ್ಮೆಂಟ್ ಮಾಡ್ಬೋದು. ಆವಾಗ ಆ ಗರ್ಭನಾಳ ಉಳ್ಕೊಳ್ಳುತ್ತೆ.